ಏನು ಈ ಆಸಾಮಿ ಹುಡುಗಾಟ ಆಡ್ತಿದ್ದಾನ ಅಥವಾ ಮೆಂಟ್ಲ ಅಂತಂದು ಏನಾದರೂ ನೋಡೋರೆಲ್ಲ ಅಂದ್ಕೋಬೋದು ಅಲ್ವಾ. ಮತ್ತೆ ಅಲ್ಲಿಗೆ ಹತ್ತೋಗಿಗೇನು ಕಟ್ಟೋದಾಗುತ್ತೆ. ಇಲ್ಲಿ ಮೊಬೈಲ್ ಏನಿದು ಆಟ ಅಂದ್ಕೊಂಡ್ರ ನೋಡಿ, ಇಲ್ಲೆಲ್ಲ ಇವಾಗಲೇ ನಾಟಿ ಮಾಡಿ 4 ತಿಂಗಳಾಯಿತು. ಆಗಲೇ ಫಲ ಕೂಡ ಕೊಟ್ಟಿದ್ವು. ಇದಾಗಲೇ ಒಂದು ವಿಡಿಯೋ ಮಾಡಿದ್ನಲ್ಲ, ಇಲ್ಲಿ ಕಾಯಿ ಕೂಡ ಬಂದಿತ್ತು. ಇಲ್ಲೆಲ್ಲೋ ಕಾಯಿ ಬಂದಿತ್ತು. ಯಾರೋ ಹುಡುಗರು ಇಲ್ಲಿ ಬಂದು, ಸಾಮಾನ್ಯವಾಗಿ ನನ್ನ ಕಾಂಪೌಂಡ್ ದಾಟಿ ಬರೋಕ್ಕಾಗೋದಿಲ್ಲ, ಆದರೆ ಹುಡುಗರು ಯಾರೋ ಏನು ಮಾಡಿದ್ದಾರೆ ಅಂದರೆ, ಅಲ್ಲಿ ನಾನು ವಿಡಿಯೋ ಮಾಡೋಕ್ಕಂತಂದೆ ಒಂದು 10-15 ದಿವಸ, ಒಂದು 10 ದಿವಸದಿಂದ ಅಲ್ಲಿ ಹಣ್ಣು ಅದೇ ಇತ್ತು. ಆ ಹಣ್ಣು ಅವ್ರಿಗೆ ಕಣ್ಣು ಬಿಡಿಸಿದೆ. ಇಲ್ಲಿ ದೇವಸ್ಥಾನ ಇದೆಯಲ್ಲ, ಬಂದು ಹುಡುಗರು ಯಾರೋ ಆ ಹಣ್ಣನ್ನು ನೋಡಿಬಿಟ್ಟು ಏನಾದರೂ ಮಾಡಿ ಕದಿಬೇಕು ಅಂತಂದು ಎಲ್ಲ ಸುತ್ತಾಕಿದ್ದಾರೆ. ಕೊನೆಗೆ ಇಲ್ಲಿ ಗೇಟ್ ಇದೆ ನೋಡಿ, ಇಲ್ಲಿ ಆ ಗೇಟ್ ಹಂಗೆ ಹಾಕು, ಗೇಟು ಅಲ್ಲಿಗೆ ಅದಕ್ಕೆ ಹಾಕು, ತಗೊಂಡೋಗ ಅಲ್ಲಿಗೆ ಹಾಕು, ತೆಗಿ, ಬಿಡು ನಡಿ ನಿಂತಕ್ಕೆ ನಡಿ. ಈ ಥರ ಗೇಟು ಸಾಮಾನ್ಯವಾಗಿ ಬೇಲಿ ಇಲ್ಲಿ ಬರೋಕ್ಕಾಗೋದಿಲ್ಲ. ಏನು ಮಾಡಿದ್ದಾರೆ ಅಂದರೆ, ಯಾರ ಹುಡುಗರು ಹಿಂಗೆ ಹತ್ತೋಗಿಬಿಟ್ಟು ಕದ್ಕೊಂಡೋಗಿದ್ದಾರೆ. ಒಂದು 2-3 ಸತಿ ಹಂಗೆ ಮಾಡಿದ್ದಾರೆ. CC ಕ್ಯಾಮ್ರಾದಲ್ಲಿ ಫುಟೇಜ್ ಓಪನ್ ಮಾಡಿ ಆ್ಯಕ್ಷನ್ ತಗೊಬೋದು. ಅದೆಲ್ಲ ಏನು ಇದಕ್ಕೆಲ್ಲ ಅಷ್ಟೊಂದು ಗಂಭೀರವಾಗಿ ತಗೋಬಿಡ್ದು ಅಂತಂದು ಅಂದ್ಕೊಂಡಾಗ, ಇಲ್ಲಿ ಗಿಡ ಇಟ್ಬಿಡೋಣ, ಇವು ಮೇಲೆ ಕಬ್ಕೊಂಡು ಬಿಟ್ಟು ಇಲ್ಲೆಲ್ಲ ಮುಳ್ಳಾದರೆ ಇನ್ನು ಇಲ್ಲಿ ಯಾರು ಹತ್ತಲ್ಲ ಅನಿಸಿದಾಗ ಆ ಕಡೆ ಇಟ್ಟಿದ್ದು. ಅಲ್ಲ ಅಂದರೆ ಈಗ ಈ ಕಡೆ ಅಂದರೆ ಪೂರ ಬೇಲಿ ಈ ಕಡೆ, ಶೆಡ್ ಈ ಕಡೆ ಇಡ್ತಾ ಇದ್ದೀನಿ. ಹಂಗೆ ಇಡಬೇಕು ಅಂದ್ಕೊಂಡಾಗ ಇಲ್ಲಿ ಸ್ವಲ್ಪ ತಗ್ಗಿತ್ತು. ಮೊನ್ನೆ ಒಂದು ಟ್ರ್ಯಾಕ್ಟರ್ ಲೋಡ್ ಮಳೆಯಲ್ಲೇ ಓಡಿಸಿದೆ ನೋಡಿ. ಇಲ್ಲೆಲ್ಲ 1 2 3 4 5 6 7 ಗಿಡ ಇಟ್ಟಿದ್ದೀನಿ. ಗಿಡ ಇಟ್ಬಿಟ್ಟು ಗೋಡೆಗೆ ಮಳೆ ಹೊಡೆದು ಕಟ್ಟಿದ್ದೀನಿ. ಇವೇನಾದರೂ ಬೇರೆ ಇದಕ್ಕೆ ಕಚ್ಕೋಬೋದೇನೋ ನೋಡೋಣ. ನೈಸ್ ಗೋಡೆ. ಹಂಗೆ ಮೇಲಕ್ಕೆ ತಗೊಂಡೋಗಿ, ಓಹೋ ಅದ್ಯಾವುದೋ ಸ್ವಲ್ಪ ಮೇಲೆ ಕಟ್ಟಿಗೆ ತನಕ ಹೋಗಿದೆ ನೋಡಿ. ಮೇಲೆ ಒಳ್ಳೆ ಕಟ್ಟಿಗೆ, ಅದು ಸಾಮಾನ್ಯವಾಗಿ 15-20 ವರ್ಷ ಬಾಳಿಕೆ ಬರುತ್ತೆ. ಇವು ಹಿಂಗೆ ಮೇಲಕ್ಕೆ ಹೋಗ್ಬಿಟ್ಟು ಅಲ್ಲೆಲ್ಲ ತೂಗಾಕ್ಬಿಟ್ಟು ಅಲ್ಲೆಲ್ಲ ಹಣ್ಣು ಬರೋಂಗೆ ಮಾಡೋಣ ಅಂತ. ಹಿಂದಿನ ವಿಡಿಯೋದಲ್ಲೇ ನಾನು ಈ ಕಮಾನಿಗೆ ಕೂಡ ಹಬ್ಸಿರೋದ್ರನ್ನ ತೋರಿಸಿದ್ದೆ ಆಗಲೇ. ಈಗ ಇನ್ನೊಂದು ಸತಿ ತೋರಿಸ್ತಾ ಇದ್ದೀನಿ ನೋಡಿ. ಇವೆಲ್ಲ ಕಾಯಿ ಬಿಟ್ಟಿದ್ವು ಆಗಲೇ 6 ತಿಂಗಳಿಗೆ ಆಯ್ತೇನೋ. ಇದು ಹಾಕಿ ಆ ಕಡೆ ಹಾಕಿ ಒಂದು 4 ತಿಂಗಳಾಯಿತು. ಇವು ಜಾಸ್ತಿ ಕಾಯಿ ಬಿಟ್ಟಿದ್ದವು. ಮುಂದಿನ ವರ್ಷ ಇವು ಬಿಡುತ್ತೆ. ಅಲ್ಲಿಗೆ ಬೆಳೆಸ್ಬೋದಾಗಿತ್ತು. ನಾನಿಲ್ಲಿ ಅಂದ್ಕೊಂಡಿರಲಿಲ್ಲ. ಈಗ ಸ್ವಲ್ಪ ಕದಿಯೋದಾದಮೇಲೆ ಇಲ್ಲಿ ಹಾಕಬೇಕು ಅಂದ್ಕೊಂಡೆ. ಇಲ್ತಿದ್ರೆ ಇನ್ನೂ ಹೆಚ್ಚು ಎತ್ತರವಾಗಿ ಸಸಿಗಳನ್ನ ಬೆಳೆಸ್ಬೋದಾಗಿತ್ತು. ಇಂಥ ಕಡೆ ಏನಿದ್ರು ಕಟಿಂಗು ಅಥವಾ ಸಸಿ ಇಟ್ಟರೆ ಆಗೋದಿಲ್ಲ, ಇವು ಗಿಡಗಳೇ ಇಡಬೇಕು. ಅದರಲ್ಲಿದ್ದ ನೋಡಿ, ಈಗೆಲ್ಲ 6 ಗಿಡ ಇಟ್ಟಿದ್ದೀನಿ, 7 ಗಿಡನ. ಇದು ಕೂಡ ಆಗಲಿಲ್ಲ. ನನ್ನ ಹತ್ರ ಇಂಥ ಗಿಡಗಳಿನ್ನೂ ಇದ್ದಾವೆ ಸ್ವಲ್ಪ. ಯಾರಿಗನ್ನ ಬೇಕಿದ್ದರೆ ಸ್ವಲ್ಪ ಒಂದು 100 ಇದ್ದಾವೆ. ಯಾರಾದರೂ ಸ್ವಲ್ಪ ಮೊದಲೇ ಕೇಳಿದ್ರೆ ಕೊಡ್ಬೋದು. ಇಲ್ತಿದ್ರೆ ಎಲ್ಲೆಲ್ಲಿ ಇಟ್ಬಿಡ್ತೀನೋ, ಎಲ್ಲಂದರೆ ಅಲ್ಲಿ ಇಡ್ತಾನೇ ಇದ್ದೀನಿ. ಅದರಲ್ಲಿದ್ದ ಮೊದಲೇ ಫೋನ್ ಮಾಡಿದ್ರೆ ಒಂದು 100 ಗಿಡ 80 ಗಿಡ ಇರ್ಬೋದು, ಸಿಗ್ಬೋದು. ಹಿಂಗೆ ಎಲ್ಲಾದರೂ ನಿಮಗೂ ಐಡಿಯಾಗಳಿದ್ದು ಎಲ್ಲಾದರೂ ಹಾಕ್ಬೇಕು ಅಂದ್ಕೊಂಡ್ರೆ, ನಾನಂತೂ ಇನ್ನು ಸಸಿಗಳನ್ನ ಅಲ್ಲಿ ಇಲ್ಲಿ ಇಡ್ತಾನೆ ಇದ್ದೀನಿ. ತೋಟದಲ್ಲಿ ಬೇರೆ ಎಲ್ಲಿ ತೆಳ್ಳಗಿದೆಯೋ ಅಲ್ಲೆಲ್ಲ ಇದೇ ಗಿಡಗಳು, ಉದ್ದನಾದ ಗಿಡಗಳು ಇನ್ನು ಹಾಕಿ ಒಂದೇ ಸಮಾನಾಂತರವಾಗಿ ತೋಟ ಬರೋಂಗೆ ಮಾಡಬೇಕಾಗಿದೆ. ಇಲ್ಲಿ ದಾರ ತಗೋಬ. ಈಗಿರೋ ಸಸಿಗಳನ್ನ ಈ ಥರ
ಗಿಡ ಮಾಡ್ಕೊಂಬೋ ಒಟ್ಲುಪಾತಿಯ ತಾಕುಗಳಲ್ಲಿ ಇದು ಒಂದು. ನೋಡಿ 7-8 ಅಡಿ ತನಕ ಬೆಳೆಸಿದ್ದೀನಿ. ಇದು ಬೆಳೆಸೋದು ಸ್ವಲ್ಪ ರಿಸ್ಕಿನೇ. ನೋಡಿ ಯಾವ ಥರ ಆ ಕಡೆ ಈ ಕಡೆ ಲ್ಯಾಟ್ರಲ್ ಕಟ್ಟಿ ಅವು ಬಾಗ್ದಂಗೆ, ಆ ಕಡೆ ಒಂದು ಸಾಲು ಈ ಕಡೆ ಒಂದು ಸಾಲು, ಮಧ್ಯದಲ್ಲಿ ಅಡಿಕೆ ದಬ್ಬೆಗಳ ಒಂದು ತಡಿಕೆ, ಹಿಂಗೆ ಮಾಡಿಬಿಟ್ಟು ಇಷ್ಟೆಲ್ಲ ಬೆಳೆಸ್ಕೊಂಡಿದ್ದೀನಿ. ರಿಸ್ಕಿ ಆದರೂ ಪರವಾಗಿಲ್ಲ, ಒಂದು ಗಿಡನೂ ಹೋಗ್ದಂಗೆ ಚೆನ್ನಾಗಿ ಹತ್ತಿ ಬರುತ್ತೆ. ಯಾಕಂದರೆ ಹೆಚ್ಚು ಗೊಬ್ಬರ, ಚೆನ್ನಾಗಿ ನೀರು ಕೊಟ್ಟು ಯಾವಾಗ ಬೇಕೋ ಅವಾಗೆ ನೀರು ಕೂಡ ಕೊಡಬೇಕಾಗುತ್ತೆ ಸಸಿಗಳು ಚೆನ್ನಾಗಿ. ಯಾಕಂದರೆ ಬೇರಿನ ಜಾಲ ಅಷ್ಟೊಂದು ಇರೋದಿಲ್ವಲ್ಲ, ಹಂಗೆಲ್ಲ ಮಾಡಿಬಿಟ್ಟಾಗ ಬಹಳ ಬೇಗ ನೀಟಾಗಿ ಎಲ್ಲ ಹತ್ತಿ ಬರ್ತವೆ. ಆವಾಗ ಇವುಗಳನ್ನ ತಗೊಂಡೋಗ್ಬಿಟ್ಟು ನಾವು ಎಲ್ಲಿ ಬೇಕೋ ಅಲ್ಲಿ ಇಟ್ಕೊಂಡು ಬಿಟ್ಟರೆ ಗಿಡ ಇಡೋದ್ರಿಂದ ಅದೇನು ತಡ ಆಗುತ್ತೆ ಬೆಳವಣಿಗೆ ಏನೂ ಇಲ್ಲ. ಆ ಬೇರು ಇದು ಮಣ್ಣು ಜಾತಿ ಅಲ್ವಾ, ತಕ್ಷಣ ಹಂಗೆ ಹತ್ತಿ ಬರುತ್ತೆ. ಅದರಲ್ಲಿದ್ದ ನಾನು ಈಗ ಯಾವಿಟ್ಟರೂ ಕೂಡ ಈ ಗಿಡ ಮಾಡೇ ಇಡ್ತಾಯಿದ್ದೀನಿ. ನಾನು ಆಗಲೇ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ನಲ್ಲ, ಜೌಗಾಗಿದ್ದರಲ್ಲಿದ್ದ ನಾನು ಇನ್ನೂ ಪೋಲ್ ಸಿಸ್ಟಮ್ನಲ್ಲಿ ಇವೆಲ್ಲ ಇಡಬೇಕಾಗಿತ್ತು, ನಿಂತಿದ್ದಾವೆ ಅಂತ ಇವೇನು ಸುಮ್ಮನೆ ಇಲ್ಲ. ಸಿಕ್ಕ ಕಡೆ ಈಗ ವಿಡಿಯೋದಲ್ಲಿ ನೀವು ನೋಡ್ದಂಗೆ ನಾನು ಶೆಡ್ಡು ಮುಂದೆ ಹಿಂದೆ ಎಲ್ಲ ನಾವು ಹೋಗಾಗಿರತ್ತಾಗೆ ಸಿಕ್ಕ ಕಡೆ ಎಲ್ಲ ಇಡ್ತಾನೇ ಇದ್ದೀನಿ. ನೋಡಿ ಈ ತಾಕನಲ್ಲಿ ಕೂಡ ಅಲ್ಲಿದ್ದ ಹಿಂಗೆಲ್ಲ ತೆಗೆದುಬಿಟ್ಟು ನಿನ್ನೆ ಕೂಡ ಇಟ್ಟಿದ್ದು ಇದೆಲ್ಲನೂ ಇಡ್ತಾನೇ ಇದ್ದೀನಿ. ಇನ್ನೊಂದು 70-80 ಇರುತ್ತೆ. ಈ ಮಧ್ಯೆ ಯಾರಾದರೂ ನಾವು ಹಿಂಗೆ ಮನೆ ತಾಗ ಇಟ್ಕೋಬೇಕು ಅಂತಂದು ಏನಾದರೂ ಫೋನ್ ಬಂದರೆ ನಿಮಗೂ ಕೊಡ್ತೀನಿ. ಹೆಚ್ಚಲ್ಲ, ಇರೋದ್ರಲ್ಲಿ ಒಂದು 70-80 ಇದ್ದಾವೆ, ಅದರಲ್ಲೇ ಕೊಡ್ತೀನಿ. ಸ್ವಲ್ಪ ನೀವೇನಾದ್ರೂ ಹಂಗೆ ಬೇಗ ಫೋನ್ ಮಾಡಿದ್ರೆ ಅದನ್ನು ತಗೊಂಡೋಗೋದೇನು, ಮಧ್ಯೆ ಒಂದು ಕಟ್ಟಿಗೆ ಹಾಕಿಬಿಟ್ಟು ಒಂದು 6-7 ಅಡಿದು ಸುತ್ತಲೂ ಇರೋಂಗೆ ಪಿಂಡಿ ಕಟ್ಟಿಬಿಟ್ರೆ 15-20 ಆಗಲಿ ತಗೊಂಡೋಗಿಬಿಡ್ಬೋದು. ಬೈಕ್ನಲ್ಲೇ ಸಹ ಕಟ್ಟ ಮಾಡ್ತೀನಿ ನಾನು, ಬೇರೆ ಕಡೆಯಲ್ಲೆಲ್ಲ ಇಡೋವಾಗೆ. ಅದರಲ್ಲಿದ್ದ ತಗೊಂಡೋಗೋದು ಕೂಡ ಏನಂತ ರಿಸ್ಕ್ ಅಲ್ಲ, ಡ್ಯಾಮೇಜ್ ಕೂಡ ಆಗ್ದಂಗೆ ಆರಾಮಾಗಿ ತಗೊಂಡೋಗ್ಬೋದು. ಅದರಲ್ಲಿದ್ದ ನೀವು ಯಾರಾದರೂ ಹಂಗೆ ಕೇಳಿದ್ರೆ ನಾನು ಇಡೋದ್ರೊಳಗೆ ಕೊಡೋಕೆ ರೆಡಿ. ನನ್ನ ಫೋನ್ ನಂಬರು ಡಿಸ್ಕ್ರಿಪ್ಷನಲ್ಲಿ ನೀವು ನೋಡ್ಬೋದು. ಓಕೆ, ನನಗೆ ಪ್ರೋತ್ಸಾಹದಾಯಕವಾಗಿ ಏನು ಮಾಡಬೇಕು ಅದೆಲ್ಲ ಸಬ್ಸ್ಕ್ರೈಬ್ ಅದೆಲ್ಲ ಮಾಡಿ ಅಂತ ಹೇಳ್ತಾ, ಓಕೆ ಬಾಯ್.